ಬೆಂಗಳೂರಿಗರೇ, ನಾಳೆಯಿಂದ ನೀವು ಟೋಲ್ ನಲ್ಲಿ ಸಂಚಾರ ಮಾಡೋದಾದ್ರೆ ನಾಳೆಯಿಂದ ಟೋಲ್ ದರ ಹೆಚ್ಚಳ ಆಗುತ್ತೆ. NHAI ಇದರಿಂದ ಈಗ ವಾಹನ ಸವಾರರಿಗೆ ಶಾಕಿಂಗ್ ನ್ಯೂಸ್ ನೋಡಿ. ದರ ಏರಿಕೆಯ ಶಾಕ್. ಹೊಸೂರು ರಸ್ತೆಯ 2 ಟೋಲ್ನಲ್ಲೂ ದರ ಏರಿಕೆ ಮಾಡುವ ತೀರ್ಮಾನವನ್ನ ಮಾಡಿದ್ದಾರೆ. ಹೊಸೂರು ರಸ್ತೆಯ 2 ಟೋಲ್ನಲ್ಲೂ ದರ ಏರಿಕೆ. ಅತ್ತಿಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳ ಆಗುತ್ತೆ. ದಿನದ ಟೋಲ್, ತಿಂಗಳ ಟೋಲ್, ವಾರ್ಷಿಕ ಪಾಸ್ ದರವನ್ನ ದುಬಾರಿ ಮಾಡೋ ತೀರ್ಮಾನಕ್ಕೆ ಬಂದಿದೆ NHAL. ಟೋಲ್ ದರ ಕನಿಷ್ಠ ₹5 ಹೆಚ್ಚಳ ಆಗುತ್ತೆ. ₹5 ಟೋಲ್ ದರ ಹೆಚ್ಚಳ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಇರಲಿ ಅಥವಾ ನೀವು ಅಲ್ಲಿ ಹಣ ಕೊಟ್ಟು ಟೋಲ್ ಅನ್ನ ನೀವು ಕಟ್ಟೋರಾಗಿದ್ರು ಕೂಡ ನಿಮಗೆ ₹5 ಹೆಚ್ಚಳ ಆಗುತ್ತೆ. NHAI ಈ ತೀರ್ಮಾನವನ್ನ ಮಾಡಿದೆ. ಟೋಲ್ ದರ ಕನಿಷ್ಠ ₹5 ಹೆಚ್ಚಳ ಆಗುತ್ತೆ. ಕಾರು, ಜೀಪ್ ಅಥವಾ 4 ವೀಲರ್ ಆಗಿರಬಹುದು ಅಥವಾ ಬೈಕ್ ಆಗಿರ್ಬೋದು. ಬೈಕ್ ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ. ಕಾರು, ಜೀಪ್, 4 ಚಕ್ರದ ವಾಹನ ₹65 ಹೆಚ್ಚಳ ಆಗುತ್ತೆ. ಹಳೆ ದರ ಇದ್ದದ್ದು ₹60. ₹60 ಕೊಟ್ರೆ ನೀವು ಮೊದಲು ಹೋಗ್ತಾ ಇದ್ರಿ, ಈಗ ₹65 ಕೊಡಬೇಕು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಟೋಲ್ ದರವನ್ನ ಹೆಚ್ಚಳ ಮಾಡೋ ತೀರ್ಮಾನವ NHAI ಅಥವಾ ಎಲ್ಲಾ ಕಡೆಗಳಲ್ಲೂ ಕೂಡ ಟೋಲ್ ದರ ಹೆಚ್ಚಳ ಆಗುತ್ತಾ? ಸದ್ಯಕ್ಕೆ ಸಡನ್ ಆಗಿ ಯಾಕೆ ಟೋಲ್ ದರವನ್ನ ಹೆಚ್ಚಳ ಮಾಡುವಂತ ತೀರ್ಮಾನ NHAI ಮಾಡಿದೆ? ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ವೀರೇಶ್? ರಂಜಿತ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ. ಅಂದ್ರೆ ಹೊಸೂರು ಮತ್ತು ಅತ್ತಿಬೆಲೆ ಟೋಲ್ ಅಲ್ಲಷ್ಟೇ ಮಾತ್ರ ₹5 ಈಗ ಜಾಸ್ತಿ ಮಾಡಿದ್ರೆ, ನೀವೇನಾದ್ರೂ ಒಂದು ಬದಿಗೆ ಹೋಗ್ಬೇಕಂದ್ರೆ ಈ ಹಿಂದೆ ₹60 ಇತ್ತು, ಇದೀಗ ₹65 ಆಗುತ್ತೆ. 2 ಕಡೆ ಹೋಗ್ಬೇಕಂದ್ರೆ ₹95 ಆಗುತ್ತೆ, ಈ ₹90 ಆಗುತ್ತೆ. ಈ ಹಿಂದೆ ₹85 ಇತ್ತು, ₹90 ಆಗುತ್ತೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಾಳೆಯಿಂದ ಈ ಒಂದು ಹೊಸ ದರ ಜಾರಿ ಆಗಲಿದೆ. ಹೀಗಾಗಿ ಇಲ್ಲೊಂದ್ ಕಡೆ ವಾಹನ ಸವಾರರು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬರ್ತದೆ. ಯಾಕಂದ್ರೆ ಎಲ್ಲವೂ ದರ ಜಾಸ್ತಿ ಆಗಿದೆ, ಟೋಲ್ ದರ ಜಾಸ್ತಿ ಮಾಡ್ತಾ ಇದ್ದೀರಾ, ಆದ್ರೆ ಸರಿಯಾಗಿ ನಮಗೆ ರಸ್ತೆ ಇಲ್ಲ ಎಂಬುದು ಒಂದ್ ಕಡೆ ವಾಹನ ಸವಾರ ಅಳಲು ಆಗಿದೆ. ಯಾಕಂದ್ರೆ ಟೋಲ್ ದರ ಕಡಿಮೆ ಮಾಡಬೇಕಿತ್ತು, ಇನ್ನೂ ಕಡಿಮೆ ಆಗಿಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಟ್ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೊಂದು ದರ ಏರಿಕೆಗೆ ಶಾಕ್ ಕೊಟ್ಟಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ನೋಡಿ, ರಸ್ತೆ ನೋಡಿದ್ರೆ ಕೆಟ್ಟು ಹೋಗಿದೆ. ರಸ್ತೆ ನೋಡಿದ್ರೆ ಹೊಂಡ ಗುಂಡಿ. ನಾವೇ ಪ್ರತಿದಿನ ಗುಂಡಿ ಅಂತ ಹೇಳಿ ಪ್ರತಿದಿನ ಸುದ್ದಿ ಮಾಡ್ತಾ ಇದ್ದೀವಿ, ನಾವು ಕ್ಯಾಂಪೇನೇ ಮಾಡ್ತಾ ಇದ್ದೀವಿ. ಇದರ ನಡುವೆ ಟೋಲ್ ದರವನ್ನ ಹೆಚ್ಚಳ ಮಾಡುವಂತ ತೀರ್ಮಾನ NHAI ಮಾಡಿದೆ. ಮೂಲಭೂತವಾಗಿ ನೀವು ಬೇಸಿಕ್ ನೀಡ್ಸ್ ಕೊಡದೆ ದರ ಏರಿಕೆ ಮಾಡಿದ್ರೆ ವಾಹನ ಸವಾರರು ಸುಮ್ಮನೆ ಇರ್ತಾರ? ರಸ್ತೆ ನೋಡಿದ್ರೆ ಹೊಂಡ ಗುಂಡಿಯಿಂದ ಕೂಡಿದೆ. ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕೆಲ ಕಡೆಗಳಲ್ಲಿ ಕೆಟ್ಟು ಹೋಗಿದೆ, ಹಾಳಾಗಿ ಹೋಗಿದೆ. ಹೀಗೆಲ್ಲ ಇರುವಾಗ ನೀವು ರಸ್ತೆ ಸರಿ ಮಾಡದೆ ಟೋಲ್ ದರವನ್ನ ಹೆಚ್ಚಳ ಮಾಡಿರೋದು ಇದು ಸರಿನಾ ಅಂತೇಳಿ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಬೆಂಗಳೂರಿಗರೇ, ನಾಳೆಯಿಂದ ನೀವು ಟೋಲ್ ನಲ್ಲಿ ಸಂಚಾರ ಮಾಡೋದಾದ್ರೆ ನಾಳೆಯಿಂದ ಟೋಲ್ ದರ ಹೆಚ್ಚಳ ಆಗುತ್ತೆ. NHAI ಇದರಿಂದ ಈಗ ವಾಹನ ಸವಾರರಿಗೆ ಶಾಕಿಂಗ್ ನ್ಯೂಸ್ ನೋಡಿ. ದರ ಏರಿಕೆಯ ಶಾಕ್. ಹೊಸೂರು ರಸ್ತೆಯ 2 ಟೋಲ್ನಲ್ಲೂ ದರ ಏರಿಕೆ ಮಾಡುವ ತೀರ್ಮಾನವನ್ನ ಮಾಡಿದ್ದಾರೆ. ಹೊಸೂರು ರಸ್ತೆಯ 2 ಟೋಲ್ನಲ್ಲೂ ದರ ಏರಿಕೆ. ಅತ್ತಿಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳ ಆಗುತ್ತೆ. ದಿನದ ಟೋಲ್, ತಿಂಗಳ ಟೋಲ್, ವಾರ್ಷಿಕ ಪಾಸ್ ದರವನ್ನ ದುಬಾರಿ ಮಾಡೋ ತೀರ್ಮಾನಕ್ಕೆ ಬಂದಿದೆ NHAL. ಟೋಲ್ ದರ ಕನಿಷ್ಠ ₹5 ಹೆಚ್ಚಳ ಆಗುತ್ತೆ. ₹5 ಟೋಲ್ ದರ ಹೆಚ್ಚಳ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಇರಲಿ ಅಥವಾ ನೀವು ಅಲ್ಲಿ ಹಣ ಕೊಟ್ಟು ಟೋಲ್ ಅನ್ನ ನೀವು ಕಟ್ಟೋರಾಗಿದ್ರು ಕೂಡ ನಿಮಗೆ ₹5 ಹೆಚ್ಚಳ ಆಗುತ್ತೆ. NHAI ಈ ತೀರ್ಮಾನವನ್ನ ಮಾಡಿದೆ. ಟೋಲ್ ದರ ಕನಿಷ್ಠ ₹5 ಹೆಚ್ಚಳ ಆಗುತ್ತೆ. ಕಾರು, ಜೀಪ್ ಅಥವಾ 4 ವೀಲರ್ ಆಗಿರಬಹುದು ಅಥವಾ ಬೈಕ್ ಆಗಿರ್ಬೋದು. ಬೈಕ್ ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ. ಕಾರು, ಜೀಪ್, 4 ಚಕ್ರದ ವಾಹನ ₹65 ಹೆಚ್ಚಳ ಆಗುತ್ತೆ. ಹಳೆ ದರ ಇದ್ದದ್ದು ₹60. ₹60 ಕೊಟ್ರೆ ನೀವು ಮೊದಲು ಹೋಗ್ತಾ ಇದ್ರಿ, ಈಗ ₹65 ಕೊಡಬೇಕು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಟೋಲ್ ದರವನ್ನ ಹೆಚ್ಚಳ ಮಾಡೋ ತೀರ್ಮಾನವ NHAI ಅಥವಾ ಎಲ್ಲಾ ಕಡೆಗಳಲ್ಲೂ ಕೂಡ ಟೋಲ್ ದರ ಹೆಚ್ಚಳ ಆಗುತ್ತಾ? ಸದ್ಯಕ್ಕೆ ಸಡನ್ ಆಗಿ ಯಾಕೆ ಟೋಲ್ ದರವನ್ನ ಹೆಚ್ಚಳ ಮಾಡುವಂತ ತೀರ್ಮಾನ NHAI ಮಾಡಿದೆ?
ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ವೀರೇಶ್? ರಂಜಿತ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ. ಅಂದ್ರೆ ಹೊಸೂರು ಮತ್ತು ಅತ್ತಿಬೆಲೆ ಟೋಲ್ ಅಲ್ಲಿ ಅಲ್ಲಷ್ಟೇ ಮಾತ್ರ 5 ರೂಪಾಯಿ ಈಗ ಜಾಸ್ತಿ ಮಾಡಿದ್ರೆ ನೀವೇನಾದ್ರೂ ಒಂದು ಬದಿಗೆ ಹೋಗ್ಬೇಕಂದ್ರೆ ಈ ಹಿಂದೆ 60 ರೂಪಾಯಿ ಇತ್ತು, ಇದೀಗ 65 ರೂಪಾಯಿ ಆಗುತ್ತೆ. ಎರಡು ಕಡೆ ಹೋಗ್ಬೇಕಂದ್ರೆ 95 ರೂಪಾಯಿ ಆಗುತ್ತೆ, ಈ 90 ರೂಪಾಯಿ ಆಗುತ್ತೆ. ಈ ಹಿಂದೆ 85 ರೂಪಾಯಿ ಇತ್ತು, 90 ರೂಪಾಯಿ ಆಗುತ್ತೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಾಳೆಯಿಂದ ಈ ಒಂದು ಹೊಸ ದರ ಜಾರಿ ಆಗಲಿದೆ. ಹೀಗಾಗಿ ಇಲ್ಲ ಒಂದ್ ಕಡೆ ವಾಹನ ಸವಾರ ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬರ್ತದೆ. ಯಾಕಂದ್ರೆ ಎಲ್ಲವೂ ದರ ಜಾಸ್ತಿ ಆಗಿದೆ, ಟೋಲ್ ದರ ಜಾಸ್ತಿ ಮಾಡ್ತಾ ಇದ್ದೀರಾ, ಆದ್ರೆ ಸರಿಯಾಗಿ ನಮಗೆ ರಸ್ತೆ ಇಲ್ಲ ಎಂಬುದು ಒಂದ್ ಕಡೆ ವಾಹನ ಸವಾರ ಅಳಲು ಆಗಿದೆ. ಯಾಕಂದ್ರೆ ಟೋಲ್ ದರ ಕಡಿಮೆ ಮಾಡಬೇಕಿತ್ತು, ಇನ್ನೂ ಕಡಿಮೆ ಆಗಿಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಟ್ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೊಂದು ದರ ಏರಿಕೆಗೆ ಶಾಕ್ ಕೊಟ್ಟಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ನೋಡಿ, ರಸ್ತೆ ನೋಡಿದ್ರೆ ಕೆಟ್ಟು ಹೋಗಿದೆ, ರಸ್ತೆ ನೋಡಿದ್ರೆ ಹೊಂಡ ಗುಂಡಿ. ನಾವೇ ಪ್ರತಿದಿನ ಗುಂಡಿ ಅಂತ ಹೇಳಿ ಪ್ರತಿದಿನ ಸುದ್ದಿ ಮಾಡ್ತಾ ಇದ್ದೀವಿ, ನಾವು ಕ್ಯಾಂಪೇನೇ ಮಾಡ್ತಾ ಇದ್ದೀವಿ. ಇದರ ನಡುವೆ ಟೋಲ್ ದರವನ್ನ ಹೆಚ್ಚಳ ಮಾಡುವಂತ ತೀರ್ಮಾನ NHAI ಮಾಡಿದೆ. ಮೂಲಭೂತವಾಗಿ ನೀವು ಬೇಸಿಕ್ ನೀಡ್ಸ್ ಕೊಡದೆ ದರ ಏರಿಕೆ ಮಾಡಿದ್ರೆ ವಾಹನ ಸವಾರರು ಸುಮ್ಮನೆ ಇರ್ತಾರ? ರಸ್ತೆ ನೋಡಿದ್ರೆ ಹೊಂಡ ಗುಂಡಿಯಿಂದ ಕೂಡಿದೆ, ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕೆಲ ಕಡೆಗಳಲ್ಲಿ ಕೆಟ್ಟು ಹೋಗಿದೆ, ಹಾಳಾಗಿ ಹೋಗಿದೆ. ಹೀಗೆಲ್ಲ ಇರುವಾಗ ನೀವು ರಸ್ತೆ ಸರಿ ಮಾಡದೆ ಟೋಲ್ ದರವನ್ನ ಹೆಚ್ಚಳ ಮಾಡಿರೋದು ಇದು ಸರಿನಾ ಅಂತೇಳಿ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಬೆಂಗಳೂರಿಗರೇ, ನಾಳೆಯಿಂದ ನೀವು ಟೋಲ್ ನಲ್ಲಿ ಸಂಚಾರ ಮಾಡೋದಾದ್ರೆ ನಾಳೆಯಿಂದ ಟೋಲ್ ದರ ಹೆಚ್ಚಳ ಆಗುತ್ತೆ. NHAI ಇದರಿಂದ ಈಗ ವಾಹನ ಸವಾರರಿಗೆ ಶಾಕಿಂಗ್ ನ್ಯೂಸ್ ನೋಡಿ, ದರ ಏರಿಕೆಯ ಶಾಕ್. ಹೊಸೂರು ರಸ್ತೆಯ 2 ಟೋಲ್ನಲ್ಲೂ ದರ ಏರಿಕೆ ಮಾಡುವ ತೀರ್ಮಾನವನ್ನ ಮಾಡಿದ್ದಾರೆ. ಹೊಸೂರು ರಸ್ತೆಯ 2 ಟೋಲ್ನಲ್ಲೂ ದರ ಏರಿಕೆ, ಅತ್ತಿಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳ ಆಗುತ್ತೆ. ದಿನದ ಟೋಲ್, ತಿಂಗಳ ಟೋಲ್, ವಾರ್ಷಿಕ ಪಾಸ್ ದರವನ್ನ ದುಬಾರಿ ಮಾಡೋ ತೀರ್ಮಾನಕ್ಕೆ ಬಂದಿದೆ NHAI. ಟೋಲ್ ದರ ಕನಿಷ್ಠ 5 ರೂಪಾಯಿ ಹೆಚ್ಚಳ ಆಗುತ್ತೆ, 5 ರೂಪಾಯಿ ಟೋಲ್ ದರ ಹೆಚ್ಚಳ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಇರಲಿ ಅಥವಾ ನೀವು ಅಲ್ಲಿ ಹಣ ಕೊಟ್ಟು ಟೋಲ್ ಅನ್ನ ನೀವು ಕಟ್ಟೋರಾಗಿದ್ರು ಕೂಡ ನಿಮಗೆ 5 ರೂಪಾಯಿ ಹೆಚ್ಚಳ ಆಗುತ್ತೆ. NHAI ಈ ತೀರ್ಮಾನವನ್ನ ಮಾಡಿದೆ. ಟೋಲ್ ದರ ಕನಿಷ್ಠ 5 ರೂಪಾಯಿ ಹೆಚ್ಚಳ ಆಗುತ್ತೆ. ಕಾರು, ಜೀಪ್ ಅಥವಾ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು. ಬೈಕ್ ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ, ಕಾರು, ಜೀಪ್, 4 ಚಕ್ರದ ವಾಹನ 65 ರೂಪಾಯಿ ಹೆಚ್ಚಳ ಆಗುತ್ತೆ. ಹಳೆ ದರ ಇದ್ದದ್ದು 60 ರೂಪಾಯಿ. 60 ರೂಪಾಯಿ ಕೊಟ್ರೆ ನೀವು ಮೊದಲು ಹೋಗ್ತಾ ಇದ್ರಿ, ಈಗ 65 ರೂಪಾಯಿ ಕೊಡಬೇಕು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಟೋಲ್ ದರವನ್ನ ಹೆಚ್ಚಳ ಮಾಡೋ ತೀರ್ಮಾನವ NHAIದು ಅಥವಾ ಎಲ್ಲಾ ಕಡೆಗಳಲ್ಲೂ ಕೂಡ ಟೋಲ್ ದರ ಹೆಚ್ಚಳ ಆಗುತ್ತಾ? ಸದ್ಯಕ್ಕೆ ಸಡನ್ ಆಗಿ ಯಾಕೆ ಟೋಲ್ ದರವನ್ನ ಹೆಚ್ಚಳ ಮಾಡುವಂತ ತೀರ್ಮಾನ NHAI ಮಾಡಿದೆ? ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ವೀರೇಶ್? ರಂಜಿತ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ. ಅಂದ್ರೆ ಹೊಸೂರು ಮತ್ತು ಅತ್ತಿಬೆಲೆ ಟೋಲ್ ಅಲ್ಲಿ ಅಲ್ಲಷ್ಟೇ ಮಾತ್ರ 5 ರೂಪಾಯಿ ಈಗ ಜಾಸ್ತಿ ಮಾಡಿದ್ರೆ ನೀವೇನಾದ್ರೂ ಒಂದು ಬದಿಗೆ ಹೋಗ್ಬೇಕಂದ್ರೆ ಈ ಹಿಂದೆ 60 ರೂಪಾಯಿ ಇತ್ತು, ಇದೀಗ 65 ರೂಪಾಯಿ ಆಗುತ್ತೆ. ಎರಡು ಕಡೆ ಹೋಗ್ಬೇಕಂದ್ರೆ 95 ರೂಪಾಯಿ ಆಗುತ್ತೆ, ಈ 90 ರೂಪಾಯಿ ಆಗುತ್ತೆ. ಈ ಹಿಂದೆ 85 ರೂಪಾಯಿ ಇತ್ತು, 90 ರೂಪಾಯಿ ಆಗುತ್ತೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಾಳೆಯಿಂದ ಈ ಒಂದು ಹೊಸ ದರ ಜಾರಿ ಆಗಲಿದೆ. ಹೀಗಾಗಿ ಇಲ್ಲ ಒಂದ್ ಕಡೆ ವಾಹನ ಸವಾರ ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬರ್ತದೆ. ಯಾಕಂದ್ರೆ ಎಲ್ಲವೂ ದರ ಜಾಸ್ತಿ ಆಗಿದೆ, ಟೋಲ್ ದರ ಜಾಸ್ತಿ ಮಾಡ್ತಾ ಇದ್ದೀರಾ, ಆದ್ರೆ ಸರಿಯಾಗಿ ನಮಗೆ ರಸ್ತೆ ಇಲ್ಲ ಎಂಬುದು ಒಂದ್ ಕಡೆ ವಾಹನ ಸವಾರ ಅಳಲು ಆಗಿದೆ. ಯಾಕಂದ್ರೆ ಟೋಲ್ ದರ ಕಡಿಮೆ ಮಾಡಬೇಕಿತ್ತು, ಇನ್ನೂ ಕಡಿಮೆ ಆಗಿಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಟ್ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೊಂದು ದರ ಏರಿಕೆಗೆ ಶಾಕ್ ಕೊಟ್ಟಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ನೋಡಿ, ರಸ್ತೆ ನೋಡಿದ್ರೆ ಕೆಟ್ಟು ಹೋಗಿದೆ, ರಸ್ತೆ ನೋಡಿದ್ರೆ ಹೊಂಡ ಗುಂಡಿ. ನಾವೇ ಪ್ರತಿದಿನ ಗುಂಡಿ ಅಂತ ಹೇಳಿ ಪ್ರತಿದಿನ ಸುದ್ದಿ ಮಾಡ್ತಾ ಇದ್ದೀವಿ, ನಾವು ಕ್ಯಾಂಪೇನೇ ಮಾಡ್ತಾ ಇದ್ದೀವಿ. ಇದರ ನಡುವೆ ಟೋಲ್ ದರವನ್ನ ಹೆಚ್ಚಳ ಮಾಡುವಂತ ತೀರ್ಮಾನ NHAI ಮಾಡಿದೆ. ಮೂಲಭೂತವಾಗಿ ನೀವು ಬೇಸಿಕ್ ನೀಡ್ಸ್ ಕೊಡದೆ ದರ ಏರಿಕೆ ಮಾಡಿದ್ರೆ ವಾಹನ ಸವಾರರು ಸುಮ್ಮನೆ ಇರ್ತಾರ? ರಸ್ತೆ ನೋಡಿದ್ರೆ ಹೊಂಡ ಗುಂಡಿಯಿಂದ ಕೂಡಿದೆ, ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕೆಲ ಕಡೆಗಳಲ್ಲಿ ಕೆಟ್ಟು ಹೋಗಿದೆ, ಹಾಳಾಗಿ ಹೋಗಿದೆ. ಹೀಗೆಲ್ಲ ಇರುವಾಗ ನೀವು ರಸ್ತೆ ಸರಿ ಮಾಡದೆ ಟೋಲ್ ದರವನ್ನ ಹೆಚ್ಚಳ ಮಾಡಿರೋದು ಇದು ಸರಿನಾ ಅಂತೇಳಿ ಸಾರ್ವಜನಿಕರ ಪ್ರಶ್ನೆ ಆಗಿದೆ.